ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಡಾಕ್ಟರ್ ವಿನಯ್ ಕುಮಾರ್ನ ಪ್ರೇಮ ಪಾಶಕ್ಕೆ ಸಿಲುಕಿ ಡಾಕ್ಟರ್ ನಾಗಶ್ರೀ ಅನ್ನೋರು ಬಲಿಯಾಗಿದ್ದಾರೆ. ಗೌತಮಿ ಅನ್ನೋ ಮತ್ತೊಬ್ಬ ಯುವತಿ ಕೂಡ ಬಲಿಯಾಗಿದ್ದಾರೆ. ಜೊತೆಗೆ ಅವರನ್ನು ಮದುವೆಯಾದಂತಹ ಅವರ ಪತ್ನಿ ಈಗ ನೋವನ್ನು ಅನುಭವಿಸ್ತಾ ಇದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾರೆ. ಸಂತ್ರಸ್ತೆಯೇ ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ರು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ಡಾಕ್ಟರ್ ನಾಗಶ್ರೀ ಅವರಿಗೆ BP ಟ್ಯಾಬ್ಲೆಟ್ಸ್ಗಳನ್ನು, ಇನ್ಸುಲಿನನ್ನು ಎಲ್ಲ ಕೊಟ್ಟು ಅವರನ್ನು ಸಾಯಿಸುವ ಪ್ರಯತ್ನವನ್ನು ಮಾಡಿದ್ರು. ಅವರು ಕೋಮಕ್ಕೆ ಹೋಗಿದ್ರು ಅಂತ ಹೇಳ್ತಾ ಇದ್ರಿ. ಅವರನ್ನು ಸಾಯಿಸುವಂಥ ಪ್ರಯತ್ನ ಮಾಡಿದ್ದು ಯಾವ ಕಾರಣಕ್ಕೆ ಅಂತ ಏನಾದರೂ ಗೊತ್ತಾಗಿದೆಯಾ ನಿಮಗೆ? ಸರ್, ಅಂದರೆ ಅವರ ಅಮ್ಮ ಡಾಕ್ಟರ್ ನಾಗಶ್ರೀ ಅವ್ರಿಗೆ 4 ವರ್ಷ ದೊಡ್ಡವರು, 4 ವರ್ಷ ವಿನಯ್ಗಿಂತ ದೊಡ್ಡವರು, ಬೇಡ ಅಂತ ಹೇಳಿದ್ರಂತೆ. ಅದಕ್ಕೆ ನಾವಿಬ್ಬರು ಸತ್ತೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇದು ಆಗಿರೋದು ಅಂತ ಹೇಳ್ತಾರೆ ಸರ್. ಹೇಳ್ತಾ ಇರೋದು ಹಾಗೆ. ಬಟ್ ಬೇರೆ ಏನಾರ ಗಲಾಟೆ ಆಗಿದ್ದು ಆ ಥರದ್ದು ಏನಾರು ಇತ್ತಂತ ಅವ್ರ ನಡುವೆ ಅಂತ? ಇಲ್ಲ ಸರ್, ಬೇರೆ ಏನು ಗಲಾಟೆ ಬಗ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಮಾಹಿತಿ ಇಷ್ಟೇ. ಓಕೆ. ಹಾಗೆ ಈ ಗೌತಮಿ ಅವರು ಸಾವಿಗೆ ಕಾರಣ ಆಗಿದ್ದೇನು ಅಂತೇಳಿ ಏನಾದರೂ ಗೊತ್ತಾಯ್ತಾ? ಸರ್, ಅವರು ಲಂಡನಿಂದ ಬಂದು ಇಲ್ಲಿ ಜಾಬ್ಗೆ ಅಂತ ಟ್ರೈ ಮಾಡುವಾಗ ಇವ್ರಿಗೆ ಫೇಸ್ಬುಕ್ಕಲ್ಲಿ ಲವ್ ಆದಾಗ ಅವರು ಮದುವೆ ಮಾತುಕತೆನೂ ನಡೆಯುತ್ತಂತೆ. ಮದುವೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾಗಶ್ರೀ ಇವರು ಗೌತಮಿ ಇದ್ದಾರಲ್ಲ. ಹಲೋ, ಹೇಳಿ 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 ಹಲೋ ಹೇಳಿ ಮೇಡಮ್, ಹೇಳಿ. ಗೌತಮಿ ಇದ್ದಾರಲ್ಲ, ಅವರು ಒಪ್ಕೊಂಡಿದ್ರಂತೆ. ಅದಾದಮೇಲೆ ವರದಕ್ಷಿಣೆ ಅಂದರೆ ನಾನು ನಿನ್ನ ಮದುವೆ ಆಗಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟು ವರದಕ್ಷಿಣೆ, ಆಸ್ತಿ ಮತ್ತು ಸೈಟು ಎಲ್ಲ ಮೈಸೂರಲ್ಲಿ ಕೊಡಬೇಕು ಅಂತೆಲ್ಲ ತೊಂದರೆ ಕೊಟ್ಟಿದ್ರಂತೆ. ಅದನ್ನು ಅವರು ಅಪ್ಪ ಅಮ್ಮಂಗೆ ಹೇಳ್ದೇ ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಸೂಸೈಡ್ಗೆ ಟ್ರೈ ಮಾಡಿಕೊಂಡು ಸತ್ತೋಗಿದ್ದಾರೆ ಅಂತ ಮಾಹಿತಿ ಸರ್ ನಮಗೆ. ಓಕೆ. ಆ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ವಿನಯ್ ಕುಮಾರ್ ಇನ್ನೂ ಮೈಸೂರಲ್ಲಿದ್ದರು ಆ ಸಂದರ್ಭದಲ್ಲಿ? ಇಲ್ಲ ಸರ್, ಅಂದರೆ ಆ ಟೈಮಲ್ಲಿ ಇದ್ದರು. ಅದಾದಮೇಲೆ ಆ ಕೇಸ್ ನಡೆಯುವಾಗೆಲ್ಲ ಬಂದ್ಬಿಟ್ಟಿದ್ದಾರೆ ಸರ್ ಇವರು ಅನ್ಗೋಡ್ಗೆ ಬಂದಿದ್ದಾರೆ. ಓಕೆ. ಈಗ ನೀವು ಮದುವೆ ಆದಮೇಲೆ ಎಷ್ಟು ಸಮಯಗಳ ಕಾಲ ಅವ್ರ ಜೊತೆಯಲ್ಲಿದ್ದಿದ್ದು ಅಂತ ಒಂದೇ ಕಡೆ ನೀವು ಅವರ ಮನೆಯಲ್ಲಿದ್ದಿದ್ದು ಎಷ್ಟು ದಿನ? ಸರ್, 1 ತಿಂಗಳಷ್ಟೇ ಸರ್ ಇದ್ದಿದ್ದು. ಒಂದೇ ತಿಂಗಳು? 1 ತಿಂಗಳಷ್ಟೇ. ಓಕೆ. 1 ತಿಂಗಳಲ್ಲೇ ಅಷ್ಟೆಲ್ಲ ಟಾರ್ಚರ್ ಕೊಟ್ಟರು? ಹೌದು ಸರ್, 1 ತಿಂಗಳಲ್ಲಿ ಅಷ್ಟು ಟಾರ್ಚರ್ ಆಗಿ ಓಕೆ ಬಂದಿದ್ದೆ ಸರ್ ನಾನು. ಈಗ ಮಠದಿಂದ ರಾಜಿ ಸಂಧಾನಕ್ಕೆ ಪ್ರಯತ್ನ ಪಟ್ಟರು, ಆದರೆ ಇವರು ಒಪ್ಪಲಿಲ್ಲ ಅಂತ ಹೇಳಿದ್ರಿ. ಅದಾದಮೇಲೆ ಮತ್ತೆ 2ನೇ ಸಾರಿ ಮಠದ ಹತ್ರ ಕರೆಸಿ ಹಲ್ಲೆಯನ್ನೆಲ್ಲ ಮಾಡಿದ್ರು ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಂತೇಳಿ. ಆ ಮೊದಲಿಗೆ ಮಧ್ಯಸ್ಥಿಕೆ ವಹಿಸಿದಂಥ ಮಠದ ಕಡೆಯವರು ಯಾರು ಮತ್ತೆ ಮುಂದೆ ಬರಲಿಲ್ವಾ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ? ಬರಲಿಲ್ಲ ಅಂತ ಹೇಳಿದ್ರೆ ಸರ್, ಇದನ್ನ ನಾವು ಸಾಲ್ವ್ ಮಾಡ್ತೀವಿ, ನೀವು FIR ಮಾಡಿಸ್ಬೇಡಿ ಅಂತಾನೆ ಇದ್ರು ಮಠದ ಕಡೆಯಿಂದ. ನಾವು ಇವರು ಇಷ್ಟೆಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ಇವರು ಯಾವುದೇ ರೀತಿಯ ಒಂದು ನನ್ನ ಬಗ್ಗೆ ಏನ್ ಮಾಡ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ರಿ, ಇವ್ರನ್ನ ನಂಬ್ಕೊಂಡು ಹೋಗಿದ್ದಕ್ಕೆ ಈ ಥರ ಆಯ್ತಲ್ಲ, ಈ ಬೈದು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಾರಲ್ಲ ಅಂದ್ಬಿಟ್ಟು ಹೋಗಿ ನಾನು FIR ಮಾಡಿಸಿದ್ದು ಸರ್. ಅದರಿಂದ ಅವರು ನಮ್ಮ ಮಠನ ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಇದರಲ್ಲಿ ಇನ್ವಾಲ್ವ್ಮೆಂಟು ಕಡಿಮೆ ತೋರಿಸಿದ್ರು. ಓಕೆ. ನೀವು ಕಂಪ್ಲೇಂಟ್ ಕೊಟ್ಟು ಎಷ್ಟು ಕಾಲ ಆಯ್ತು ಈಗ? ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಆಗಸ್ಟ್ 20, 2024ರಲ್ಲಿ ಸರ್. ಆಗಸ್ಟ್ 20, 2024. ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬಂದಿದೆ. ಓಕೆ. ಪೊಲೀಸರು ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಇದರಲ್ಲಿ? ಸರ್, ಕ್ರಮ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ನು ಸರಿಯಾದ ಕ್ರಮದಲ್ಲಿ ಮಾಡ್ದೇನೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಸಲುವಾಗಿ ಅವ್ರದ್ದು ಮನಿ ಪವರ್, ಮಸಲ್ ಪವರ್ನ ಯೂಸ್ ಮಾಡಿಕೊಂಡು ಅವ್ರ ಜೊತೆನೇ ಮಿಂಗಲ್ ಆಗಿ ಈ ಥರ B ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ ಸರ್ ಕೋರ್ಟ್ಗೆ. ಅದನ್ನು ನಾನು ಗೊತ್ತಾಗಿ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾಗಿನೂ ಹೋಗಿ, ಹೌದು ಸರ್, ಆಲ್ರೆಡಿ B ರಿಪೋರ್ಟ್ ಮಾಡಿದ್ದಾರೆ ಸುಳ್ಳು ಕೇಸು ಅಂತ ಹೇಳ್ಬಿಟ್ಟು.
ಅದನ್ನು ನಾನು SP ಅವ್ರ ಗಮನಕ್ಕೆ ಮತ್ತು ಮಹಿಳಾ ಆಯೋಗಕ್ಕೆ ಎಲ್ಲ ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ ಸರ್ ಇದನ್ನು ಬಿ ರಿಪೋರ್ಟ್ ಮಾಡಬಾರ್ದು, ಸೂಕ್ತ ತನಿಖೆ ನಡೆಸಿ ಅಂತ ಹೇಳಿದ್ರು ಇವರು ಯಾವುದೇ ರೀತಿಯ ಒಂದು ಫೋನು ಇಲ್ಲ, ಯಾವ ನೋಟಿಸು ಇಲ್ಲ. ಅದಾದಮೇಲೆ ನಮಗೆ ನಮ್ಮ ತನಿಖೆಗೆ ಅಂತಲೇ ಯಾವುದಕ್ಕೂ ಕರೆದಿಲ್ಲ ಸರ್ ಇವರು. ಓಕೆ, ಕೇಳಿದ್ರೆ ಉಡಾಫೆಯಾಗಿ ಉತ್ತರ ಕೊಡ್ತಾರೆ ಸರ್, ನೀವು ಬಂದು ಎಲ್ಲನೂ ವಿಚಾರಿಸ್ಕೋಬೇಕು, ನಾವು ಹೆಂಗೆ ಬರೋಕ್ಕಾಯ್ತದೆ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಕೇಸು ಅಂದಾಗ ನೀವು ಬರಬೇಕು, ನಾವು ಏನು ಮಾಡೋಣ ಈ ಥರ ಹೇಳ್ತಾರೆ ಸರ್. ಅದು ಅಲ್ಲದೆ ನನಗೆ ಬಿ ರಿಪೋರ್ಟ್ ಆಗಿದ್ದು ಗೊತ್ತಾದಾಗ ಅವ್ರನ್ನ ಫೋನ್ ಮಾಡಿಲ್ಲ ಸರ್, ನೀವು ಈ ಥರ ಮಾಡ್ಬೋದಾ, ಬಿ ರಿಪೋರ್ಟಿಗೆ ಸೈನ್ ಅಂತೆ, ನನಗೆ ಗೊತ್ತೇ ಆಗಲಿಲ್ಲ ಸರ್. ಅದನ್ನು ಅರ್ಧಕ್ಕೆ ಸರ್ ನಾನು ಯಾವತ್ತು ಬೇಕಿದ್ರು ನೀವು ಹೇಳಿದಾಗ ರೆಡಿ ಇದ್ದೀನಿ ಇನ್ವೆಸ್ಟಿಗೇಷನ್ಗೆ ಅಂದಾಗ IR ಆಫೀಸರ್ದು ಆರ್ಡರ್ ಆಗಿದೆ, ನಾವು ಅವ್ರೇನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅಂತ ಮಾತಾಡಿರೋದು ರೆಕಾರ್ಡ್ಸ್ ಇದೆ ಸರ್ ನನ್ನ ಹತ್ರ. ಓಕೆ, ನೀವು SP ಅವ್ರ ಹತ್ರ ಹಾಗೆ ಮಹಿಳಾ ಆಯೋಗಕ್ಕೆ ಹೋದಾಗ ಅಲ್ಲಿಂದ ಯಾವ ರೀತಿಯ ಭರವಸೆ ಸಿಕ್ತು, ಅವರು ಯಾವ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ? ಸರ್ ಮಹಿಳಾ ಆಯೋಗಕ್ಕೆ ಅಂತ ಹೇಳಿದ್ರೆ ನಾನು ಪೋಸ್ಟ್ ಥ್ರೂ ಕಳಿಸಿದ್ದು ಸರ್. ಓಕೆ, ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನಿಂದ. ಆಗ ಅವರು ಅಲ್ಲಿಂದ ನನಗೊಂದು ಕಾಪಿ ಕಳಿಸಿದ್ರು, ಇದಕ್ಕೆ ಸೂಕ್ತ ತನಿಖೆ ನಡೆಸ್ತಾರೆ ಪೊಲೀಸ್ ಅವರು ಅಂತೇಳಿ. ಓಕೆ, ಅದಾದ್ಮೇಲೆ ನೀವು ಮತ್ತೆ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಮೇಡಮ್ ಅದನ್ನು, ಮಹಿಳಾ ಆಯೋಗಕ್ಕಾಗಲಿ SP ಅವ್ರ ಹತ್ರ ಆಗಲಿ? ಇಲ್ಲ ಸರ್, ಇವರಿಷ್ಟು ಹೇಳಿದ್ರು ನನಗೆಲ್ಲೂ ನ್ಯಾಯ ಸಿಗಲಿಲ್ಲ ಅಂದ್ಬಿಟ್ಟು ನಾವು ಲೀಗಲ್ ಆಗೇನೆ ಪುನಃ ಚಾಲೆಂಜ್ ಮಾಡಿಕೊಂಡು ಈ ಥರ ವೇಯಲ್ಲಿ ಹೋಗ್ತಾ ಇದ್ದೀವಿ ಸರ್. ಓಕೆ, SP ಅವರು ಏನು ಹೇಳಿದರು ಮೇಡಮ್? SP ಅವರು ಫೋನ್ ಮಾಡಿ ಮುನಿಯಪ್ಪ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ತಿಳ್ಕೊಂಡ್ರು. ಇನ್ವೆಸ್ಟಿಗೇಷನ್ ಮಾಡೋದು ಈ ಥರ ಅಲ್ಲ, ಗೊತ್ತಿಲ್ಲ ಅಂದರೆ ಬನ್ನಿ ಹೇಳ್ಕೊಡ್ತೀನಿ, ಒಂದು ಹೆಣ್ಮಗುಗೆ ಅನ್ಯಾಯ ಮಾಡಬೇಡಿ, ನಿಮ್ಮನೆ ಹೆಣ್ಮಕ್ಳಿದ್ರು ನೀವು ಇದೇ ಥರ ಮಾಡ್ತಿದ್ರಾ ಅಂತಲೇ ಬೈದರು ಸರ್ ನಮ್ಮ ಎದುರುಗಡೆನೆ ಅವ್ರಿಗೆ. ಓಕೆ, ಸರಿ ಸರ್ ಅಂತ ಹೇಳ್ಬಿಟ್ಟು ಅವರು ಇನ್ಯಾವುದೇ ಥರ ರೆಸ್ಪಾನ್ಸು ನಮ್ಮ ಜೊತೆ ಮಾಡಲಿಲ್ಲ ಸರ್ ಅವರು. ಹಾಂ, ಈಗ ಅದಾದ್ಮೇಲೆ ಮತ್ತೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದ್ರಾ? ಇಲ್ಲ ಸರ್, ಮಾಡಲಿಲ್ಲ. SP ಅವರು ತಿಳಿಸಿದ ಮೇಲೂ ಕಂಟಿನ್ಯೂ ಮಾಡಲಿಲ್ಲ ಇನ್ವೆಸ್ಟಿಗೇಷನ್ ಅನ್ನ? ಮಾಡಲಿಲ್ಲ. ಅದಾದ್ಮೇಲೆ ನನಗೆ ಯಾವುದೇ ಫೋನ್ ಕಾಲು ಬರಲಿಲ್ಲ. ಕೇಳಿದ್ರೆ ನೀವು ಬಂದು ನಿಮ್ಮ ಕೇಸ್ ಬಗ್ಗೆ ಇನಿಷಿಯೇಟಿವ್ ತಗೊಂಡು ಓಡಾಡ್ಕೊಂಡು ಮಾಡಿಸ್ಬೇಕು, ನಾವೇನು ಫೋನ್ ಮಾಡೋಣ ಅಂತ ಕೇಳ್ತಾರೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.